ನನ್ನ ರೋಟೀನು ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಯೋದು, ಬಿಸಿ ನೀರು ಕುಡಿತೀನಿ. ಇನ್ನೊಂದು ಏನಂದರೆ ನನಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ 24 ಗಂಟೆ ನೀರು ಇರಲೇಬೇಕು. ಸೊ ನೀರು ಫ್ರೆಶ್ ಅಪ್ ಆಗಿ ನೀರು ಕುಡಿದು ಆಮೇಲೆ ಕೆಲಸ ಏನಿದೆಯೋ ಅದನ್ನು ನಾನು ಮಾಡ್ಕೊತೀನಿ. ಸೊ ನನ್ನ ರೋಟೀನ್ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಹಾಗೆ ಏನೇನು ನಡೆಯುತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ರೋಟೀನ್ ಹೇಗಿರುತ್ತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿದೆ. ಮತ್ತು ಇಲ್ಲಿ ಬಟ್ಟೆ ಇದೆ ಮರ್ಚೋದು, ಇವಾಗ ಮರ್ಚಬೇಕು. ಕಿಚನು ಕ್ಲೀನ್, ನಮ್ಮ ಹೆಲ್ಪರ್ ಬಂದು ಎಲ್ಲ ಪಾಪ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದಾರೆ. ಒಂದು ಪಾರ್ಸಲ್ ಬಂದಿದೆ, ಏನು ಅನ್ನೋದು ನಿಮ್ಮ ಮುಂದೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಇದು ಒಂದು ಹೇರ್ ರಿಮೂವರು, ಎಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ಆ್ಯಕ್ಚುಲಿ ನನ್ನ ಹತ್ರ ಒಂದಿತ್ತು, ಅದು ಗೊತ್ತಿಲ್ಲ ಏನಾಯಿತು, ಅದು ವರ್ಕ್ ಆಗ್ತಾಯಿಲ್ಲ. ಸೊ ಇದು ತರಿಸಿದ್ದೀನಿ. ಚೆನ್ನಾಗಿರುತ್ತೆ, ರಿವ್ಯೂ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಯೂಸ್ ಮಾಡಿದ್ದೀನಿ ಅಲ್ವಾ. ಸೊ ಆ ಕಾರಣಕ್ಕೆ ಎಮರ್ಜೆನ್ಸಿ ಎಲ್ಲ ನಾವು ಹೋಗಬೇಕು ಬರಬೇಕಂದ್ರೆ ನೀವು ಆರಾಮಾಗಿ ವಿತಿನ್ 2 ಮಿನಿಟ್ಸಲ್ಲಿ ಎಲ್ಲ ನೀವು ಫೋರ್ಹೆಡ್ ಆಗಿರ್ಬೋದು ಮತ್ತು ಅಪ್ಪರ್ ಲಿಪ್ ಪ್ರತಿಯೊಂದು ನೀವು ಇದರಲ್ಲಿ ಇದು ಮಾಡ್ಬೋದು. ಪೇನ್ಲೆಸ್, ಇದು ಪೇನ್ ಆಗಲ್ಲ. ಸೊ ಬೇಕಂದರೆ ಇದು ರಿವ್ಯೂ ತೋರಿಸ್ತೀನಿ ನಿಮಗೆ. ಸೊ ಇದು ಕಾಸ್ಟ್ ಬಂದು 250 ರೂಪೀಸು. ಐಬ್ರೋಸು ಮಾಡ್ಕೋಬೋದು, ಇಲ್ಲಿ ಕೊಟ್ಟಿರೋದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೇಗೆ ಏನು ಅಂಥೇಳಿ. ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಹೇಗಿದೆ ಲುಕ್ಕು ಅಂತ. ಸೊ ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಮತ್ತು ಒಂದು ಇದು ಕೊಟ್ಟಿರ್ತಾರೆ ವೈರ್, ಇದರಿಂದ ನಾವು ಚಾರ್ಜ್ ಮಾಡ್ತೀವಿ. ಮತ್ತು ಇನ್ನೊಂದು ಇದು ಬಂದು ಐಬ್ರೋಸ್. ಸೊ ಐಬ್ರೋ ಎಲ್ಲ ಹೋಗಿರುತ್ತೆ. ಸೊ ಪಾರ್ಲರ್ ಆಗಿರುತ್ತಲ್ವ, ಈ ಹೇರ್ಸು ಮತ್ತು ಇಲ್ಲಿ ಫೋರ್ಹೆಡ್ಡು ಪ್ರತಿಯೊಂದು ನೀವು ಇದರಿಂದ ಮಾಡ್ಕೊಬೋದು. ಅಕಸ್ಮಾತ್ ನಿಮಗೆ ಐಬ್ರೋ ಮಾಡಬೇಕಂದ್ರೆ ನೀವು ಇದನ್ನು ಈ ಥರ ಓಪನ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು, ನೀವು ಇದು ಓಪನ್ ಮಾಡಿ ಇದನ್ನು ಬೇಕಂದರೆ ನೋಡಿ ಈ ಥರ ಇದು ಬಂದು ಐಬ್ರೋಸ್ ನೀವು ಮಾಡ್ಕೊಬೋದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ತುಂಬ ಇಷ್ಟ ಆಯಿತು ನನಗೆ. ನೋಡಿ ಸೌಂಡ್ ಬರ್ತಾ ಇದೆ ಏನೋ ಗೊತ್ತಿಲ್ಲ ನಿಮಗೆ, ತುಂಬ ಚೆನ್ನಾಗಿದೆ. ಇಷ್ಟ ಆಯಿತಾ? ಮತ್ತು ಇದು ಕೂದಲೆಲ್ಲ ತೆಗಿತೀವಲ್ಲ ನಮಗೆ, ಸೊ ಅದೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ, ಓಕೆನಾ. ಸೊ ಇದು ಕನೆಕ್ಟ್ ಆಗುತ್ತೆ. ಬ್ರಷ್ ಕೊಡ್ತಾರೆ, ಬಟ್ ಇದರಲ್ಲಿ ಬ್ರಷ್ ಕೊಟ್ಟಿಲ್ಲ, ಸ್ಮಾಲ್ ಬ್ರಷ್ ಇರುತ್ತೆ. ಇಲ್ಲಾಂದರೆ ಬರ್ಡ್ಸ್ ಬರುತ್ತಲ್ಲ, ಆ ಬರ್ಡ್ಸಿಂದ
ಮಾಡ್ಕೊಬೋದು. ಇಲ್ಲಿ ಹೇರ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ. ಸೊ ಇದು ಬಂದು ಇಲ್ಲಿ ಸೈಡ್ ಹೇರ್ಸು ಮತ್ತು ಅಪ್ಪರು ಮತ್ತು ಇಲ್ಲಿ ಪ್ರತಿಯೊಂದು ನೀವು ಕ್ಲೀನ್ ಮಾಡ್ಕೊಬೋದು. ನೋಡ್ಬೋದು ಲೈಟ್ ಬಂದಿದೆ, ಲೈಟ್ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ನಮ್ಮನ್ನ ನೋಡಿ ಹುಡ್ಕೊಳೋರು ಎಷ್ಟೋ ಜನ ಅಂತ. ಸೊ ಕೆಲವು ರೀಸನ್ಸ್ ಇದೆ, ಅದು ಶೇರ್ ಮಾಡ್ತೀನಿ ಯಾವಾಗನೂ ಒಂದ್ಸರಿ. ಬಟ್ ಯಾರಿಗೆ ಹಾಕಿದ್ದೀನಿ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ ಯಾಕೆ ಹಾಕಿದ್ದೀನಿ ಅಂತ. ಈ ಕಾಲದಲ್ಲಿ ಚೆನ್ನಾಗಿದ್ರೆ ಯಾರೂ ಬಿಡಲ್ಲ ಅಲ್ವಾ? ಎಲ್ಲರಿಗೂ ಅಷ್ಟೇ, ನನ್ನ ಲೈಫ್ನಲ್ಲೇ ಅಂತಲ್ಲ. ಸೊ ಒಂದು ನಿಮಿಷ ಇಲ್ಲಿ ನೋಡಿ, ಬ್ರಷ್ ಹೇಳಿದೆ ಅಲ್ವ, ಈ ಬ್ರಷಿಂದ ಕ್ಲೀನ್ ಮಾಡ್ಕೊಬೇಕು. ಸೊ ಏನಕ್ಕೆ ಆ ವಿಡಿಯೋ ಹಾಕಿದೆ ಅಂದರೆ, ತುಂಬ ಜನ ಹುಡ್ಕೊಳೋರು ಇದ್ದಾರೆ. ಪ್ಲಸ್ ಏನಂತಾರೆ, ಥರ್ಡ್ ಪರ್ಸನ್ ಲೈಫಲ್ಲಿ ಬರ್ತಾರೆ. ಚೆನ್ನಾಗಿದೆ ನೋಡೋಕ್ಕಾಗಲ್ಲ, ಅವ್ರಿಗೆ ಬೇರೆ ಮಾಡಬೇಕು ಅನ್ನೋದು ತುಂಬ ಮೈಂಡ್ ಸೆಟ್ ಇರುತ್ತೆ. ಸೊ ಅಂಥವ್ರಿಗೆ ಈ ವಿಡಿಯೋ ಆ್ಯಕ್ಚುಲಿ ಅಂಥದ್ದೇನು ನಡೆದಿಲ್ಲ ಅಂತಲ್ಲ, ನಡೀದೇ ಹೋಗಲಿ. ಬಟ್ ಕೆಲವೊಂದು ಹೆಣ್ಮಕ್ಳಿಗೆ ಈ ಥರ ಆಗಿರುತ್ತೆ. ಸೊ ಯಾರೂ ಹೇಳ್ಕೊಳಲ್ಲ. ಬಟ್ ನಾನು ಫ್ರ್ಯಾಂಕಾಗಿ ನನಗೆ ಆ ಥರ ಆಗಿಲ್ಲ. ಬಟ್ ಹುಡ್ಕೊಳೋರು ಇದ್ದಾರೆ, ನಮಗೂ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸ್ವಲ್ಪ ಚೆನ್ನಾಗಾದರೆ ಅಯ್ಯೋ ಇವರಿಷ್ಟು ಚೆನ್ನಾಗಿದ್ದಾರೆ, ಅಷ್ಟು ಚೆನ್ನಾಗಿದ್ದಾರೆ ಅನ್ನೋ ಹುಡ್ಕೊಳೋರು ಇದ್ದಾರೆ. ಬಟ್ ಅವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ಆ್ಯಕ್ಚುಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ನೀವೇನು ಮಾಡ್ಕೊಳಕ್ಕಾಗಲ್ಲ. ಅದಂತೂ ಖಂಡಿತವಾಗ್ಲೂ ನಾನು ಬರೆದು ಕೊಡ್ತೀನಿ. ನನಗೆ ಅಂತಲ್ಲ, ಯಾವ ಹೆಣ್ಮಕ್ಳು ಅಷ್ಟೇ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಅವರು ಏನೇ ಆಗಲಿ, ಏನು ಮಾಡಿದ್ರೂ ಥರ್ಡ್ ಪರ್ಸನ್ನ ಇಂಟರ್ಫಿಯರ್ ಮಾಡ್ಕೊಬಾರ್ದು ಲೈಫಲ್ಲಿ. ಒಂದು ಮೇನ್ ಪಾಯಿಂಟು. ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಸುಮಾರು ಜನ. ಸೊ ನಾನು ಹೇಳೋದಿಷ್ಟೇ, ನೀವೆಷ್ಟೇ ಪ್ರಯತ್ನ ಪಟ್ಟು ನೀವೇನೇ ಮಾಡ್ಕೊಳ್ಳಿ, ಏನು ಮಾಡ್ಕೊಳಕ್ಕಾಗಲ್ಲ. ಮೇಲೆ ಒಬ್ಬನು ಕೂತಿರ್ತಾನೆ, ಎಲ್ಲ ಅವ್ನು ನೋಡ್ತಾನೆ ಏನೇನಾಗುತ್ತೆ ಏನೇನಾಗಲ್ಲ ಅಂತ. ಸೊ ಈ ವಿಡಿಯೋ ಮುಖಾಂತರ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಸುಮಾರು ಹೆಣ್ಮಕ್ಳಿಗೂ ಪಾಪ ಈ ಥರ ಆಗಿರುತ್ತೆ. ನನಗೇನು ಆ ಥರ ಆಗಿಲ್ಲ, ಬಟ್ ಹುಡ್ಕೊಳೋರು ಇದ್ದಾರೆ, ನನ್ನ ನೋಡಿ ಹುಡ್ಕೊಳೋರು ಸುಮಾರು ಜನ ಇದ್ದಾರೆ. ಸೊ ಅದಕ್ಕೆ ಫ್ರ್ಯಾಂಕಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಮುಖಾಂತರ ಗೊತ್ತಾಗುತ್ತೆ ಅವ್ರಿಗೆ, ಅದಕ್ಕೆ ನಾನು ಈ ವಿಡಿಯೋನು ಮಾಡ್ತಾ ಇರೋದು. ಸೊ ಏನು ಮಾಡಿಕೊಂಡ್ರು ನಮಗೇನು ಪ್ರಾಬ್ಲಮ್ ಆಗಲ್ಲ. ನನ್ನ ಗಂಡ ನಾನು ತುಂಬ ಚೆನ್ನಾಗಿದ್ದೀರಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಖುಷಿಯಾಗಿದ್ದೀರಿ. ನೀವೇ ನೋಡ್ತಿರಲ್ಲ ವೀಡಿಯೋಸ್ ಹೇಗೆ ಹಾಕ್ತೀನಿ ಅಂತ. ಬಟ್ ಕೆಲವೊಬ್ರು ಇರ್ತಾರಲ್ಲ, ಚುಚ್ಚೋರು ಇದ್ದೇ ಇರ್ತಾರೆ, ಇರಬೇಕು. ಆ ಥರ ಇರೋರು ಇದ್ರೇ ನಮಗೆ ಮುಂದೆ ಹೋಗೋಕ್ಕೆ ಇಷ್ಟ. ಸೊ ದಯವಿಟ್ಟು ಯಾರು ಹೆಣ್ಮಗು ಆಗಲಿ ಪರವಾಗಿಲ್ಲ, ಏನೇ ಪ್ರಾಬ್ಲಮ್ಸ್ ಫೇಸ್ ಮಾಡಿ. ಸುಮ್ಮನೆ ಎದುರ್ಕೊಂಡು ಕುತ್ಕೊಳೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆ ಥರ ಇದ್ರೂ ಫೇಸ್ ಮಾಡಿ ಮುಂದೆ ಬರಬೇಕು. ಎದುರ್ಕೊಂಡಿದ್ರೆ ಏನು ಮಾಡ್ತಾರಂದರೆ, ಅದು ಸಿಕ್ಕಿರೋ ಚಾನ್ಸ್ ಅಂತ ಹೇಳ್ಬಿಟ್ಟು ಏನೋ ತುಳಿತಾರೆ ಹಾಕಿ. ಸೊ ಯಾರೆಲ್ಲ ಹೆಣ್ಮಕ್ಳು ಈ ಥರ ಫೇಸ್ ಮಾಡ್ತಾಯಿದ್ದೀರೋ ಅವ್ರಿಗೆ ಒಂದು ಸಜೆಸ್ಟ್ ಕೊಡ್ತಾಯಿದ್ದೀನಿ. ಪ್ಲಸ್ ಈ ಮುಖಾಂತರ, ಈ ವಿಡಿಯೋ ಮುಖಾಂತರ ಆ ಥರ ಇಲ್ಲ ನನಗೆ. ಬಟ್ ಇದ್ದರೂ ಸಹ ಏನು ಮಾಡ್ಕೊಳಕ್ಕಾಗಲ್ಲ. ಇದು ನಾನು ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ. ಯಾರೇನು ಮಾಡ್ಕೊಬೇಕು ಅಂತ ಇದ್ದಾರೋ ಏನು ಮಾಡ್ಕೊಳಕ್ಕಾಗಲ್ಲ. ಮೇಲೆ ಒಬ್ಬನು ಕೂತಿದ್ದಾನೆ, ಸೊ ಎಲ್ಲ ನೋಡ್ತಾ ಇರ್ತಾನೆ ಅವನು. ಯಾರಿಂದ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ನಾವು ಸ್ಟ್ರಾಂಗ್ ಇದ್ದರೆ ಯಾವನು ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಏನಂತಾರೆ, ಒಂದು ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ. ಸೊ ನೀವು ಅಂದ್ಕೊಂಡಿರ್ಬೋದು, ಈ ವಿಡಿಯೋನಲ್ಲಿ ಹೇಳ್ತಾ ಇರೋದಕ್ಕೆ ಇವ್ರ ಲೈಫಲ್ಲಿ ಪ್ರಾಬ್ಲಮ್ ಇದೆ. ನಥಿಂಗ್, ಪ್ರಾಬ್ಲಮ್ಮು ಇಲ್ಲ, ಏನಿಲ್ಲ, ಖುಷಿಯಾಗಿದ್ದೀರಿ. ನಾವು ಡೈಲಿ ತಿಂತಾಯಿದ್ದೀರಿ, ತಿರುಗ್ತಾ ಇದ್ದೀರಿ. ಸೊ ಏನು ಬೇಕೋ ತೊಗೊತಾ ಇದ್ದೀನಿ, ಆರಾಮಾಗಿ ಖುಷಿಯಾಗಿದ್ದೀನಿ. ಬಟ್ ಕೆಲವೊಮ್ಮೆ ಏನಾಗುತ್ತಂದರೆ, ಹೇಳ್ಕೊಡೋರು ಜಾಸ್ತಿ ಜನ ಇರ್ತಾರೆ, ಕಿವಿ ಕುಚ್ಚೋರು ಇರ್ತಾರೆ. ಸೊ ನಮ್ಮ ಲೈಫ್ ಪಾರ್ಟ್ನರು ಆಗಿರ್ಬೋದು, ಅವ್ರು ಚೆನ್ನಾಗಿದ್ದರೆ ಯಾರೇನು ನಮ್ಮದೇನು ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಸೊ ಅದೊಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಅರ್ಥ ಆಗಿರೋರ್ಗೆ ಆಗಿರುತ್ತೆ. ಸೊ ಬೇರೆ ಹೆಣ್ಮಕ್ಳಿಗೂ ಅಷ್ಟೇ ನಾನು ಹೇಳೋದು, ಭಯ ಬೀಳಬೇಡಿ, ಸ್ಟ್ರಾಂಗಾಗಿರಿ. ಏನೇ ಬರಲಿ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಅದು ತಪ್ಪಿದರೆ ತಪ್ಪೇ, ಯಾರನ್ನೂ ಬಿಡಬೇಡಿ. ಅದು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ತಮ್ಮ, ಅಕ್ಕ, ಗಂಡ, ಯಾರೇ ಇರಲಿ, ತಪ್ಪಂದರೆ ತಪ್ಪೇ ಅಲ್ವಾ? ಸೊ ನಾನು ಸ್ಟ್ರಾಂಗಾಗಿ ಓಪನ್ ಚಾಲೆಂಜ್ ಕೊಡ್ತಾಯಿದ್ದೀನಿ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಮಾಡೋಂಗಿದ್ರೆ ಅದು ಮೇಲೆ ಕೂತಿದ್ದಾನೆ ನೋಡ್ಕೊತಾನೆ.
ಸೊ ನಾನು ಅವರು ಮಾಡಷ್ಟು ನನಗೆ ಪ್ರೋತ್ಸಾಹ ಸಿಗುತ್ತೆ, ನಾನಿನ್ನು ಮುಂದೆ ಹೋಗೋಕ್ಕೆ ನನಗೆ ಒಂದು ಏನಂತಾರೆ ಚಾನ್ಸ್ ಸಿಗುತ್ತೆ. ಸೊ ಅದಕ್ಕೆ ಅವರ ಲೈಫ್ ಅವ್ರನ್ನ ಬಿಟ್ಬಿಡಬೇಕು. ಒಂದು ಸ್ವಲ್ಪ ನಾವು ತಿರ್ಗೋದಾಗಿರ್ಬೋದು, ನಾವೇ ಅಂತಲ್ಲ, ಪ್ರತಿಯೊಬ್ಬರ ಲೈಫಲ್ಲೂ ಸ್ವಲ್ಪ ಚೆನ್ನಾಗಿರೋ ಗಂಡ ಹೆಂಡತಿ ಆಲ್ಮೋಸ್ಟ್ ಎಲ್ಲರ ಲೈಫಲ್ಲೂ ನಡೀತಾ ಇರುತ್ತೆ. ಬಟ್ ನಾನು ಹೇಳ್ತಾ ಇರೋದು ಒಂದು ಮಾರ್ನಿಂಗ್ ಟೈಪ್, ಓಕೆನಾ? ಸೊ ಹೇಳಬೇಕನ್ನಿಸ್ತು ನನಗೆ, ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ಅದು ಯಾರಿಗೆ ಹೇಳಬೇಕಿತ್ತೋ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಏನು ಮಾಡ್ಕೊಳಕ್ಕಾಗಲ್ಲ ಯಾರೂ, ಯಾವಾಗಿದ್ರೂ ನಾನು ಸ್ಟ್ರಾಂಗಾಗಿ ಇರ್ತೀನಿ, ಸರಿನಾ? ಯಾರು ಬಂದ್ರೂ ಏನೇ ಆಗಲಿ, ಅದು ಏನೂ ಆಗಿಲ್ಲ ಇವಾಗವರೆಗೂ, ದೇವರಿದ್ದಾನೆ ನನ್ನ ಜೊತೆ. ಬಟ್ ಆದ್ರೂ ನಾನು ಸ್ಟ್ರಾಂಗಾಗೇ ಇರ್ತೀನಿ, ಒಬ್ಬಳೇ ನಾನು ಫೇಸ್ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ? ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.